ಜಗತ್ತು ಆಧುನಿಕತೆ ಕಡೆ ಹೊಂಟೈತಿ. ಆಧುನಿಕತೆಯನ್ನು ಅದನ್ನು ಮುಷ್ಟಿಯೊಳಗೆ ಹಿಡ್ಕೊಂಡು ಜಗತ್ತು ಮುಂದುವರಿಬೇಕಾತಂದ್ರೆ ಈಗ ಮತ್ತೆ ಬ್ಯಾಲೆಟ್ ಪೇಪರ್ ಬೇಕಾ ಅನ್ನೋದು ಇಲ್ಲಿ ಪ್ರಶ್ನೆ ಬರ್ತೈತಿ. ಬ್ಯಾಲೆಟ್ ಪೇಪರ್ ಬೇಡ ಅಂತ ಏನಲ್ಲ, ಆದರೂ ಆಧುನಿಕತೆನ ನಾವು ಬಿಡಾಕತ್ತೀವಿ. ಆದಿಮಾನವ್ರ ಥರ ಏನಾದರೂ ಹೊಂಟಿವೇನು? ಮತ್ತು EVM ಬಗ್ಗೆ ಮಾನ್ಯ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮೊನ್ನೆ ಒಂದು ಕ್ಯಾಂಪೇನ್ ಮಾಡಿದರು, ಹೋಟ್ ಚೋರಿ ಅಂತ. ಅದು ಅಲ್ಲದೆ ವಿಶೇಷವಾಗಿ ನಮ್ಮ ಕರ್ನಾಟಕದ್ದು ಬೆಂಗಳೂರದ್ದು ಒಂದು ಕ್ಷೇತ್ರನ ಆರಿಸ್ಕೊಂಡ್ರು. ಹೆಂಗೆ ಹೋಟ್ಗಳು ಚೋರಿ ಆಗ್ತಾವೆ ಅನ್ನೋದನ್ನು ಅವರು ಕೂಲಂಕುಷವಾಗಿ ತೋರಿಸೋ ಪ್ರಯತ್ನವೂ ಮಾಡಿದರು. ಅದಾದಮೇಲೆ ಎಲೆಕ್ಷನ್ ಕಮಿಷನ್ನು ಒಂದು ಪತ್ರಿಕಾಗೋಷ್ಠಿನೂ ಮಾಡ್ತು. ಆ ಪತ್ರಿಕಾಗೋಷ್ಠಿ ಒಳಗೆ ಹೇಳಿಕೆಯನ್ನು ಕೊಡ್ತು. ಅದಲ್ದನ ನಿಮಗೇನಾದರೂ ಸಂಶಯ ಇತ್ತಂದ್ರೆ 7 ದಿವಸ ಒಳಗೆ ನೀವು ಲಿಖಿತೊಳಗೆ ಕೊಟ್ರಂದ್ರೆ ನಾವು ಪರಿಗಣಿಸ್ತೀವಿ ಅಂತಲೂ ಹೇಳಿದರು. ಇನ್ನು ಸುಪ್ರೀಂ ಕೋರ್ಟಿಗೆ ಸಾಕಷ್ಟು PILಗಳು ಕಂಟಿನ್ಯೂಸ್ಲಿ ಅದಾವೆ. EVM ಸರಿ ಇಲ್ಲ, EVM ಸರಿ ಇಲ್ಲ, ಹ್ಯಾಕ್ ಮಾಡ್ಬೋದು, ಸೋ ಅಂಥೇಳಿ ಎಲ್ಲ ಕೆಲವೊಂದಿಷ್ಟು ಪ್ರಾಬ್ಲಮ್ಸು, ಲಿಟಿಗೇಷನ್ಸು, ಸಮಸ್ಯೆಗಳು ಅವಾಗವಾಗ ಕಾಣಿಸ್ಕೊತಿರ್ತಾವೆ. ಆ ಪ್ರಕಾರ ಏನು ಸಮಸ್ಯೆ ಅದಾವೆ ಅನ್ನೋದನ್ನು ಟೆಕ್ನಿಕಲಿ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಪ್ರಯತ್ನ ಮಾಡಿರಿ ಅಂಥೇಳಿ ಎಲೆಕ್ಷನ್ ಕಮಿಷನ್ ಹೇಳಿದ್ರೂ ಅದನ್ನು ಟೆಕ್ನಿಕಲಿ ಯಾರೂ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ಮುಂದೂ ಬಂದೈತಿ. ಸುಪ್ರೀಂ ಕೋರ್ಟು ಕೂಡ ಹೇಳೈತಿ EVMದಿಂದ ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂಥೇಳಿ. ಆದರೂ ಟೆಕ್ನಾಲಜಿ ಬೆಳೆದಂಗೆಲ್ಲ ಹ್ಯಾಕರ್ಸ್ಗಳು ಜಾಸ್ತಿ ಆಗ್ತಿರ್ತವೆ. ಆ ದೃಷ್ಟಿಕೋನದಿಂದ EVM ಸುಮಾರು 15 ವರ್ಷ ಆತೀಗ ಬಂದು, ಅಂದರೆ 2014 ಲೋಕಸಭೆ ಚುನಾವಣೆ ಏನು ಆತಲ್ಲ, ಆ ಚುನಾವಣೆ ಒಳಗೆ BJP ಗೆದ್ದಿದ್ದ ಕಾಂಗ್ರೆಸ್ನವ್ರಿಗೆ ಅರಗಿಸೊಳಕ್ಕೆ ಇನ್ನೂವರೆಗೂ ಆಗೋವಲ್ದು. ಹೀಗಾಗಿ ಅವ್ರಿಗೆ ಹ್ಯಾಕ್ ಮಾಡಿನ ಅವ್ರು ಗೆಲ್ಲಕತ್ತಾರ. ಅಂದ್ರೆ ಕಾಂಗ್ರೆಸ್ನವ್ರು ಯಾವಾಗಲೂ ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದವರು. ಹೀಗಾಗಿ ಅವ್ರಿಗದು ನೆಪತ್ತೆ ಆಗಕತ್ತೈತಿ. ಅದು ತಪ್ಪಂತೇನಲ್ಲ. ಈ ಸಮಯಕ್ಕೆ ಅನುಗುಣವಾಗಿ ಎಲೆಕ್ಷನ್ ಕಮಿಷನ್ನು ಕರೆದಾಗ ಟೆಕ್ನಿಕಲಿ ಅದನ್ನು ಪ್ರೂವ್ ಮಾಡಬೇಕು, ಹ್ಯಾಕ್ ಆಗತ್ತಂತೇಳಿ. ಅಂಥ ಉದಾಹರಣೆಗಳು ಇಲ್ಲೇ ಇನ್ನೂ ನಮಗೆ ಸಿಕ್ಕಿಲ್ಲ. ಓಕೆ, ಅದು ಒಂದು ಡಿಫ್ರೆಂಟು. ಆದರೆ ಈಗೇನು ರಾಜ್ಯ ಸರ್ಕಾರ ಏನು ಬ್ಯಾಲೆಟ್ ಪೇಪರ್ದೊಳಗೆ ಸಂಘ ಸಂಸ್ಥೆಗಳು ಒಂದು ಚುನಾವಣೆ ಎದುರಿಸ್ತೀವಿ ಅಂತ ಅಂತಾರಲ್ಲ, ಆ ಪ್ರಕಾರ ಎಲೆಕ್ಷನ್ ಕಮಿಷನಿಗೆ ಒಂದು ಮೆಸೇಜ್ ಕೂಡ ಬರ್ತೈತಿ. ಈ ವಿಚಾರವಾಗಿ ಅವ್ರೇನು ಮಾತಾಡೋಕ್ಕೆ ಹೋಗಲ್ಲ. ಸರ್ಕಾರ ಏನು ಹೇಳ್ತಾ ಆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. EVM ಆದರೂ ಕೂಡ ನಾವು ಮಾಡ್ತೀವಿ, ಬ್ಯಾಲೆಟ್ ಪೇಪರ್ ಆದರೂ ಮಾಡ್ತೀವಿ ಅಂತ ಹೇಳ್ತಾರೆ. EVM ವಿಚಾರಕ್ಕೆ ಬಂದಾಗ 15 ವರ್ಷದ್ದು ಹಳೇದು EVM ಇದ್ದಿದ್ದಕ್ಕೆ ನಾವು ಹೊಸ EVM ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಲೇಬೇಕಾಗತ್ತಾ. ಅದನ್ನು ಕೇಂದ್ರ ಸರ್ಕಾರ ಗಮನಕ್ಕೆ ತಂದೀವಿ ಅಂತ ಹೇಳ್ತಾ, ಇನ್ನು ಬ್ಯಾಲೆಟು ಅಂತ ಬಂದಾಗ ಸುಮಾರು 15, 20, 25 ವರ್ಷದಿಂದ ಬ್ಯಾಲೆಟ್ ಹಂತವಾಗಿ ಕಮ್ಮಿ ಆಗಿದ್ದನ್ನು ಈಗ ಮತ್ತೆ ಬ್ಯಾಲೆಟ್ ಪೇಪರು, ಅದರದ್ದು ಡಬ್ಬಿಗಳು ಶೇಖರಿಸೋ ಕೆಲವೊಂದಿಷ್ಟು ವಿಧಾನಗಳು ಇರ್ತಾವಲ್ಲ, ಅವನ್ನೆಲ್ಲ ನಾವು ಹೊಸದಾಗಿನೂ ಮಾಡಬೇಕಾಗತ್ತಾ, ಮತ್ತು ಅವನ್ನ ಖರೀದಿ ಮಾಡಬೇಕಾಗತ್ತಾ. ಹೀಗಾಗಿ ಈಗ ಸಂಘ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಲೇಬೇಕಪ್ಪ ಅಂತಂದ್ರೆ 300 - 400 ಕೋಟಿ ವೆಚ್ಚ ಆಗುತ್ತೆ. ಅಂದರೆ ಇದು ಹೊರೆ. ಇದು ವೆಚ್ಚ ಅನ್ನೋದಕ್ಕಿಂತ ಇದು ಹೊರೆ ಅನ್ಬೋದು. ಅದರ ಬಗ್ಗೆ ಚುನಾವಣಾ ಆಯೋಗ ಏನು ಸ್ಪಷ್ಟೀಕರಣ ಕೊಡೋಂಗಿಲ್ಲ. ಇದು ವೆಚ್ಚ ಅನ್ನೋ ಹೊರೆನೋ ಅಂದಾಗ ನಮಗೆ ಗೊತ್ತಿಲ್ಲ ಅನ್ನತ್ತೆ. ರಾಜ್ಯ ಸರ್ಕಾರ ಏನು ಸಂಪುಟದೊಳಗೆ ನಿರ್ಧಾರ ತೊಗೊಂಡಿರ್ತೈತಿ ಆ ಪ್ರಕಾರ ನಮಗೆ ಅವರೆಲ್ಲನೂ ಅನುಕೂಲ ಮಾಡಿಕೊಟ್ಟಾಗ ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾರೆ ಅವರು. ಅದು ಒಂದು ಅವ್ರ ಸೈಡ್ದಿಂದ ಒಂದು ಸ್ಟೇಟ್ಮೆಂಟ್ ಆತಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಯಾಕೆ ಬ್ಯಾಲೆಟ್ ಪೇಪರ್ ಒಳಗೆ ಸಂಘ ಸಂಸ್ಥೆಗಳ ಚುನಾವಣೆ ಎದುರಿಸೋಕೆ ಪ್ರಯತ್ನ ಮಾಡಾಕತ್ತೈತಿ ಅಂತಂದ್ರೆ, ಆಗಲೇ ಹೇಳ್ದಂಗೆ ಮಾನ್ಯ ರಾಹುಲ್ ಗಾಂಧಿಯವರು ಏನು ಒಂದು ಕರ್ನಾಟಕದ ಬೆಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರನ ಆರಿಸ್ಕೊಂಡ್ರಲ್ಲ, ಕೆಲವೊಂದಿಷ್ಟು ಮಾಧ್ಯಮದೊಳಗೆ ಬಂದು 35 ನಂಬರ್ ಅನ್ನೋದೊಳಗೆ 80 ಮಂದಿ ಅದಾರ, ಸೋ ಅಂಥೇಳಿ ಒಂದೇ ಹೊಡೆತಕ್ಕನ ಅವ್ರು ಹೇಳಿದ್ದು ಸತ್ಯನೂ ಅನ್ನೋಕ್ಕಾಗಲ್ಲ, ಒಂದೇ ಹೊಡೆತಕ್ಕೆ ಅವ್ರು ಹೇಳಿದ್ದು ಸುಳ್ಳು ಅನ್ನೋಕ್ಕಾಗಲ್ಲ. ಕೆಲವೊಂದು ಸಾರಿ ಏನಾಗುತ್ತಂದ್ರೆ ಇಲ್ಲೇ ಸುಳ್ಳನ್ನು 10 ಸಾರಿ 20 ಸಾರಿ ಹೇಳಿದರೆ ಸತ್ಯ ಆಗುತ್ತೇನೋ ಅಂತ ಅನ್ಕೋಬೋದು. ಆದ್ರೆ ಸುಳ್ಳೇ ಇರ್ತೈತಿ. ಸತ್ಯ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಲ್ಲಿ ಯಾರು ಸುಳ್ಳು ಹೇಳಕತ್ತಾರ, ಯಾರು ಸತ್ಯ ಹೇಳಕತ್ತಾರ ಅನ್ನೋದು ಗೊತ್ತಿಲ್ಲ. ಒಟ್ಟಿನಾಗ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಒಳಗೆ ಸಂಘ ಸಂಸ್ಥೆಗಳ ಚುನಾವಣೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡೈತಿ. ಸಂಪುಟದೊಳಗೆ ಒಪ್ಪಿಗೆನೂ ಕೊಟ್ಟೈತಿ. ಅದು ಬ್ಯಾಲೆಟ್ ಪೇಪರ್ ಹೊರಗಡೆ ತರೋದ್ರಿಂದ ಪ್ರತಿಯೊಬ್ಬ ಮತದಾರ ತನ್ನ ಹಕ್ಕನ್ನು ಚಲಾಯಿಸಿ ಯಾರಿಗೆ ಚುನಾಯಿತರನ್ನಾಗಿ ಮಾಡ್ತಾನೆ, ಮತ್ತು ಯಾವ ಪಕ್ಷಕ್ಕೆ ಬಹುಮತ ಕೊಡ್ತಾನೆ, ಮತ್ತು ಯಾವ ಪಕ್ಷನ ಚುನಾಯಿತರನ್ನಾಗಿ ಮಾಡ್ತಾನೆ, ಯಾವ ಪಕ್ಷದ ಅಭ್ಯರ್ಥಿಗಳನ್ನು ಚುನಾಯಿತರನ್ನಾಗಿ ಮಾಡ್ತಾನೆ ಅನ್ನೋದು ದೂದ್ ಕಾ ದೂದ್ ಪಾನಿ ಕಾ ಪಾನಿ ಇಲ್ಲೇ ಆಗಿಬಿಡ್ತೈತಿ. ಆಗಲೂ ಬೇಕು.
ಇಲ್ಲಿ ಇ ವಿ ಎಮ್ ಮುಖ್ಯನೋ ಬ್ಯಾಲೆಟ್ ಮುಖ್ಯನೋ ಬರೋಂಗಿಲ್ಲ. ಇ ವಿ ಎಮ್ ಆದರೂ ಆಗ್ಬೋದು ಅಥವಾ ಬ್ಯಾಲೆಟ್ ಆದರೂ ಆಗ್ಬೋದು. ಇಲ್ಲಿ ಪ್ರಜಾಪ್ರಭುತ್ವ ಬಹಳ ಮುಖ್ಯ ಆಗುತ್ತೆ, ಪ್ರಾಮುಖ್ಯತೆ ಪಡಿತೈತಿ. ಬ್ಯಾಲೆಟ್ನ ಹ್ಯಾಕ್ ಮಾಡೋಕ್ಕಾಗಂಗಿಲ್ಲ. ಬ್ಯಾಲೆಟಿಗೆ ಬೇಕಾದರೆ ಒಬ್ಬ ವ್ಯಕ್ತಿನ ಅಪರಿಚಿತರನ್ನಾಗಿ ಮಾಡಿ ಏನೋ ಮುಸುಕು ಮಾಡಿ ಏನೋ ಒಂದು ಗುರುತು ಮಾಡಿ 2 ವೋಟ್ ಹಾಕಿಸ್ಬೋದು ಬೈ ಮಿಸ್ಟೇಕ್, ಕಾನೂನು ಬಾಹಿರವಾಗಿ. ಆದರೆ ಹ್ಯಾಕ್ ಮಾಡೋಕ್ಕೆ ಆಗಂಗಿಲ್ಲ. ಅದು ಓಲ್ಡ್ ಸಿಸ್ಟಮ್. ಇನ್ನು ಇ ವಿ ಎಮ್ಮು ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲೆಕ್ಷನ್ ಕಮಿಷನ್ ಹೇಳೈತಿ. ಸುಪ್ರೀಂ ಕೋರ್ಟ್ ಸಾಕಷ್ಟು ಸಾರಿ ಸ್ಪಷ್ಟಪಡಿಸೈತಿ. ಅದ್ರ ಬಗ್ಗೆ ಇತ್ತಪ್ಪ ಅಂತಂದ್ರೆ ಟೆಕ್ನಿಕಲ್ ಆಗಿ ಅದಕ್ಕೆ ಏನು ಸಪೋರ್ಟ್ಸ್ ಅದೋ ತೊಗೊಂಡು ಬರ್ರಿ ಅಂತಲೂ ಹೇಳೈತಿ. ಅದನ್ನು ಯಾರೂ ರೈಸ್ ಮಾಡಿಲ್ಲ. ಅಲ್ಲಿ ಹ್ಯಾಕ್ ಆಗ್ಬೋದಾ? ಆಗಬಹುದು, ಆದರೆ ಇನ್ನೂವರೆಗೂ ಆಗಿರೋ ಉದಾಹರಣೆ ಯಾವುದೂ ಇಲ್ಲ. ಟೆಕ್ನಾಲಜಿ ಅಂದಾಗ ಯಾವುದೇ ಒಂದು ಟೆಕ್ನಾಲಜಿ ತೊಗೊಂಡಾಗ ಅದಕ್ಕಿಂತ ಉತ್ಕೃಷ್ಟವಾಗಿದ್ದು ಇನ್ನೊಂದು ಬಂದಾಗ ಅದು ಒಳ್ಳೆಯದೋ ಅಥವಾ ಕೆಟ್ಟದ್ದು, ಅದು ದುರುಪಯೋಗ ಆಗೇ ಆಗುತ್ತೆ. ಈ ದೃಷ್ಟಿಕೋನದಿಂದ ಇ ವಿ ಎಮ್ ಹ್ಯಾಕ್ ಆಗ್ಬೋದು ಅಂಥೇಳಿ ಕೆಲವೊಂದಿಷ್ಟು ಪಕ್ಷದವರು ಅಥವಾ ವ್ಯಕ್ತಿ ಹೇಳ್ಬೋದು ಹೊರತು ಬ್ಯಾಲೆಟ್ ಪೇಪರು ಹ್ಯಾಕ್ ಮಾಡೋಕ್ಕೆ ಬರಲ್ಲ. ಇಲ್ಲೇ ಟೈಮ್ ಜಾಸ್ತಿ ತಿನ್ನತ್ತೆ, ಸಿಬ್ಬಂದಿ ಜಾಸ್ತಿ ಬೇಕಾಗುತ್ತೆ, ಎಲೆಕ್ಷನ್ ಕಮಿಷನಿಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಂಗಂತೇಳಿ ಎಲೆಕ್ಷನ್ ಕಮಿಷನರ್ ಕೇಳಿದ್ರೆ ಯಾಕ್ರಿ ಇದನ್ನೆಲ್ಲ ಸ್ಟ್ರೆಸ್ ಆಗುತ್ತಾನಂತಂದ್ರೆ ಅವ್ರು ಇಲ್ಲ ಅಂತ ಹೇಳ್ಕೊತಾರೆ. ಯಾಕಂದ್ರೆ ಅವರಿಗೆ ಸ್ಟ್ರೆಸ್ ಆಗಂಗಿಲ್ಲ ಅವ್ರ ಪ್ರಕಾರ. ಯಾಕಂದ್ರೆ ಅವರು ಮ್ಯಾನ್ ಪವರ್ನ ಬಳಸ್ಕೊತಾರೆ. ಸಾಕಷ್ಟು ಇಲಾಖೆಗಳದು, ಆಯಾ ಇಲಾಖೆವಾರು ಅವರು ಬಳಸ್ಕೊಂಡು ಎಲೆಕ್ಷನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಸಮಸ್ಯೆ ಇರೋದು ರಾಜ್ಯ ಸರ್ಕಾರದ್ದು. ಯಾಕೆ ಬ್ಯಾಲೆಟ್ ಪೇಪರ್ನ ರಾಜ್ಯ ಸರ್ಕಾರ ಅನುಮೋದನೆ ಕೊಡ್ತು ಅನ್ನೋದು ಮುಖ್ಯ ಆಗುತ್ತೆ. ಇನ್ನು ಸಾಕಷ್ಟು ಜನರು ಇ ವಿ ಎಮ್ ಮುಖಾಂತರ ವೋಟಿಂಗ್ ಮಾಡ್ಯಾರ. ಅದು ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಆಗಿರ್ತೈತಿ. ಯಾಕಂತಂದ್ರೆ ಯಾರು ಇ ವಿ ಎಮ್ ಒಳಗೆ ಏನು ವೋಟಿಂಗ್ ಮಾಡ್ಯಾರಲ್ಲ ಅದ್ರೊಳಗೆ ಸಾಕಷ್ಟು ಜನರು ಮೊದಲು ಬ್ಯಾಲೆಟ್ ಪೇಪರ್ ಒಳಗೆ ವೋಟಿಂಗ್ ಮಾಡಿದ್ದು ಉದಾಹರಣೆ ಐತಿ. ಬರ್ತಾ ಟೆಕ್ನಾಲಜಿ ಡೆವಲಪ್ ಆದಂಗೆಲ್ಲ ಅವರು ಇ ವಿ ಎಮ್ ಮುಖಾಂತರ ಅವರು ವೋಟಿಂಗ್ ಮಾಡ್ಯಾರ. ಇ ವಿ ಎಮ್ ಮುಖಾಂತರ ವೋಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಜಾಗೃತರನ್ನಾಗಿ ಮಾಡಬೇಕಾಗುತ್ತೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಮನವರಿಕೆ ಮಾಡಬೇಕಾಗುತ್ತೆ ಹೆಂಗೆ ಅನ್ನೋದು. ಇಷ್ಟೆಲ್ಲ ಮಾಡಿ ಬಂದಮೇಲೆ ಮತ್ತೆ ಬ್ಯಾಲೆಟ್ ಅಂದುಕೊಳ್ಳೆ ಮತ್ತೆ ಬ್ಯಾಲೆಟ್ ಹೆಂಗಿರುತ್ತೆ ಅನ್ನೋದು ಈ ನ್ಯೂ ಜನ್ರೇಷನ್ ಹೊಸ ಹುಡುಗರು ಬಂದಿರ್ತಾರಲ್ಲ, ಈ ಫಸ್ಟ್ ಟೈಮ್ ವೋಟ್ ಮಾಡೋರು, ಸೆಕೆಂಡ್ ಟೈಮ್ ವೋಟ್ ಮಾಡೋರು ಇರ್ತಾರಲ್ಲ, ಇವರಿಗೆ ಮತ್ತೆ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಯಾವುದೇ ಒಂದು ಟೆಕ್ನಾಲಜಿ ಆದರೂ ಸತ್ಯಾಗ ಜಾಸ್ತಿ ಜಾಗೃತಿ ಮೂಡಿಸ್ಲೇಬೇಕು. ಒಂದು ಹಳೆ ಟೆಕ್ನಾಲಜಿ ಬ್ಯಾಲೆಟ್ ಪೇಪರ್, ಒಂದು ಹೊಸ ಟೆಕ್ನಾಲಜಿ ಇ ವಿ ಎಮ್. ಯಾವ ಟೆಕ್ನಾಲಜಿ ಆದ್ರೂ ವೋಟಿಂಗ್ ಮಾಡಬೇಕಾತಂದ್ರೆ ಜನರಿಗೆ ಜಾಗೃತರನ್ನಾಗಿ ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗುತ್ತೆ. ಇಂಥ ಒಂದು ಯುವ ಪೀಳಿಗೆ ಮತ್ತು ಹಳೆ ಜನರ ಜೊತೆಗೆ ಸೇರಿಕೊಂಡು ಎಲೆಕ್ಷನ್ ಕಮಿಷನ್ನು ಯಾವ ಥರ ಎಲೆಕ್ಷನ್ನು ಫೇಸ್ ಮಾಡುತ್ತೆ, ಅವ್ರಿಗೊಂದು ಸವಾಲನ್ನ ಅನ್ಬೋದಿದ್ದು. ಆ ಒಂದು ಸವಾಲನ್ನ ಅವ್ರು ಹೆಂಗೆ ಸ್ವೀಕಾರ ಮಾಡ್ತಾರೋ ಅನ್ನೋದನ್ನು ಮುಂದಿನ ದಿನದೊಳಗೆ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮೊಟಕುಗೊಳಿಸಾಗುತ್ತೀನಿ. ಜೈ ಹಿಂದ್.